ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅದಕ್ಕೆ ಆನಂದ ನಮಸ್ತೆ. ನಮಸ್ತೆ. ಏನ್ ಅದಕ್ಕೆ ಇದ್ದಕ್ಕಿದ್ದ ಹಾಗೆ ಬರಕ್ ಹೇಳಿದ್ರಿ? ಅದು ಒಂದ್ ನಿಮಿಷ, ಇದನ್ನೊಂದ್ಸಲ ನೋಡಿ. ಬರ್ತ್ ಸರ್ಟಿಫಿಕೇಟ್. ಪಂಕಜ ಯಾರಿದು? ಆನಂದ್ ಅವರೇ, ಆಕ್ಚುಲಿ ಏನಾಯ್ತು ಅಂದ್ರೆ ಏನತ್ಗೆ ಇಷ್ಟೆಲ್ಲ ಆಯ್ತಾ? ಇಷ್ಟೆಲ್ಲ ಆದ್ಮೇಲೂ ಸುಮ್ಮನೆ ಇದ್ದೀರಾ? ಗೆಳಿನ ಒಂದ್ ಮಾತು ಹೇಳ್ಬೇಕಿತ್ತಲ್ವಾ, ಯಾಕೆ ಹೇಳಲಿಲ್ಲ? ಇಲ್ಲ ಆನಂದ್ ಅವರೇ, ಬೇರೆ ಯಾವುದೇ ವಿಷಯ ಇದ್ದಿದ್ರು ನಾನು ಅವ್ರ ಹತ್ರ ಹೇಳ್ತಿದ್ದೆ. ಆದ್ರೆ ಇದು ಶಾಕುಂತಲಾ ಅತ್ತೆಗೆ ಸಂಬಂಧಪಟ್ಟಿದ್ದು. ಸ್ವಲ್ಪ ಸೂಕ್ಷ್ಮವಾದ ವಿಚಾರ. ಯಾವ ಸಾಕ್ಷಿನ ಇಲ್ಲದೆ ನಾನು ಗೌತಮ್ ಅವ್ರ ಹತ್ರ ಏನು ಹೇಳಕ್ಕಾಗಲ್ಲ. ಅದು ಕರೆಕ್ಟೇ ಅತ್ಗೆ. ಈ ವಿಷಯ ಅವನ ಹತ್ರ ಮಾತಾಡೋಕೆ ಮುಂಚೆ ಸಾಕ್ಷಿ ಇಟ್ಕೊಂಡೇ ಮಾತಾಡೋದು, ಇಲ್ಲಾಂದ್ರೆ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆಗ್ಬಿಡುತ್ತೆ. ಅಲ್ಲದೆ ಅಮ್ಮನಿಗೆ ಸಂಬಂಧಪಟ್ಟ ವಿಷಯ ಅಲ್ವಾ ಇದು, ತುಂಬಾನೇ ಸೆನ್ಸಿಟಿವ್. ಅದಕ್ಕೆ ನಾನು ಏನು ಹೇಳಿದೆ ಸುಮ್ಮನಿದ್ದೀನಿ. ನೀವು ನೋಟಿಸ್ ಮಾಡಿದ್ರಾ, ಈ ಬರ್ತ್ ಸರ್ಟಿಫಿಕೇಟ್ ಅಲ್ಲಿರೋದು ಡೇಟು ಮಂತು ಶಾಕುಂತಲಾ ಅತ್ತೆ ಹುಟ್ಟಿರೋ ಡೇಟು ಮಂತ್ ಮ್ಯಾಚ್ ಆಗ್ತದೆ. ಹೌದಾ? ಬಟ್ ಅತ್ತೆ ಯಾವ ವರ್ಷದಲ್ಲಿ ಹುಟ್ಟಿದ್ರು ಅಂತ ನನಗೆ ಗೊತ್ತಿಲ್ಲ. ಈ ಪಂಕಜ ಅನ್ನೋರಿಗೆ ಶಾಕುಂತಲಾ ಅತ್ತೆಗೆ ಹತ್ತತ್ರ ಸೇಮ್ ವಯಸ್ಸಿರ್ಬೋದು. ಸೊ ಈ ಬರ್ತ್ ಸರ್ಟಿಫಿಕೇಟ್ ಶಾಕುಂತಲಾ ಅತ್ತೆದ ಅಥವಾ ಇನ್ಯಾರ್ದ ಆ ಕ್ಲಾರಿಟಿ ನನಗಿಲ್ಲ. ಅದು ಅಲ್ಲದೆ ಭಾಗ್ಯ ಅತ್ತೆ ಅವಾಗವಾಗ ಒಂದು ಹೆಸರನ್ನ ಕನ್ವರ್ಸ್ತಿದ್ರಂತೆ. ಗುಂಡು ಬಿಟ್ಟರೆ ಅವ್ರ ಬಾಯಲ್ಲಿ ಆ ಒಂದು ಹೆಸರು ಮಾತ್ರ ಬರ್ತಿದ್ದಂತೆ. ಅದು ಅಲ್ಲದೆ ನಿನ್ನೆ ನಾನು ಸುಧಾ ಹತ್ರ ಈ ವಿಷಯದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅತ್ತೆ ಅಲ್ಲೇ ಇದ್ರು. ಅವರು ಆಗ ಪಾ ಅಂತ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ರು. ಅವರು ಹೇಳ್ತಾ ಹೇಳ್ತಾ ತುಂಬಾನೇ ಹೈಪರ್ ಆಗೋಗ್ಬಿಟ್ರು. ಆಗ ನನ್ನ ಡೌಟು ಇನ್ನೂ ಜಾಸ್ತಿ ಆಯ್ತು. ಅಂದ್ರೆ ನಿಮ್ಮ ಅನುಮಾನ ಏನು, ಭಾಗ್ಯ ಆಂಟಿ ಹೇಳ್ತಿದ್ದ ಆ ಹೆಸರಿಗೂ ಈ ಪಂಕಜ ಅನ್ನೋ ಹೆಸರಿಗೂ ಲಿಂಕ್ ಇದೆ ಅಂತನಾ? ಇರ್ಬೋದಲ್ವಾ? ಐ ಮೀನ್ ಈ ಸರ್ಟಿಫಿಕೇಟಲ್ಲಿ ಪಂಕಜ ಅಂತ ಹೆಸರಿರೋದು, ಅತ್ತೆ ಪಾಪ ಅಂತ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿರೋದು, ಈ ಸರ್ಟಿಫಿಕೇಟು ಶಾಕುಂತಲಾ ಅತ್ತೆ ವಾರ್ಡ್ರೋಬಿಂದ ಸಿಕ್ಕಿರೋದು, ಈ ಡೇಟ್ ಆಫ್ ಬರ್ತ್ ಎಲ್ಲ ಮ್ಯಾಚ್ ಆಗೋದು. ಆ್ಯಂಡ್ ಆನಂದ್ ಅವರೇ, ಶಾಕುಂತಲಾ ಅತ್ತೆ ಬ್ಯಾಕ್ಗ್ರೌಂಡ್ ಬಗ್ಗೆ ನಮ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ಅವ್ರು ಎಲ್ಲಿದ್ದು, ಎಲ್ಲಿ ಬೆಳೆದ್ರು. ಇಲ್ಲಿ ಕನಕದುರ್ಗ ಅಂತ ಇದೆ, ಈ ಹೆಸರನ್ನ ನಾನು ಇದಕ್ಕಿಂತ ಮುಂಚೆ ಕೇಳಲೇ ಇಲ್ಲ. ಸೊ ಡೌಟ್ ಆಗೋದು ಸಹಜನೇ ಅಲ್ವಾ? ಇದ್ರೂ ಇರ್ಬೋದು. ಈ ಬರ್ತ್ ಸರ್ಟಿಫಿಕೇಟ್ ಯಾರ್ದು, ಪಂಕಜ ಅನ್ನೋರು ಯಾರು, ಇದನ್ನು ನಾವು ತಿಳ್ಕೊಳ್ಬೇಕು. ಆಗಲೇ ಮುಂದೆ ಏನು ಮಾಡಬೇಕು ಅಂತ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ಸರಿ ಅದಕ್ಕೆ ನಾನು ಏನಾದರೂ ಇನ್ಫಾರ್ಮೇಶನ್ ಸಿಗುತ್ತಾ ಅಂತ ಟ್ರೈ ಮಾಡ್ತೀನಿ. ಒಂದು ಫೋಟೋ ತಗೊಂಡ್ಬಿಡ್ತೀನಿ. ಥ್ಯಾಂಕ್ ಯು ಅನಂತರ. ನಾನು ನೋಡ್ತೀನಿ ಇನ್ನೇನು ಮಾಡ್ಬೋದು ಅಂತ. ಹಲೋ, ಗೌತಮರೇ ಹೇಳಿ. ತಿಂಡಿ ಕಾಫಿ ಆಯ್ತಾ? ಎಲ್ಲ ಆಯ್ತು. ಆರಾಮಾಗಿದ್ದೀರಲ್ವಾ? ನಾನು ಆರಾಮಾಗಿದ್ದೀನಿ. ಆದರೆ ಅಮ್ಮನಿಗೆ ಹುಷಾರಿಲ್ಲ, ಡಾಕ್ಟರ್ನ ಕರೆಸ್ತೀನಿ ಅಂತ ಮೆಸೇಜ್ ಮಾಡಿದ್ರಲ್ಲ, ಏನಾಯ್ತು? ತೊಂದರೆ ಏನೂ ಇಲ್ಲ, ಇದ್ದಿದ್ರೆ ನಾನೇ ಹೇಳ್ತಿದ್ನಲ್ವಾ, ನೀವು ವರಿ ಮಾಡ್ಕೋಬೇಡಿ. ಸ್ವಲ್ಪ BP ಶೂಟಪ್ ಆಗಿತ್ತು ಅಷ್ಟೇ. ಬೇರೆ ಏನು ಸಮಸ್ಯೆ ಇಲ್ಲ ತಾನೆ? ಭಯ ಪಡುವಂಥದ್ದು ಏನೂ ಇಲ್ಲ ಗೌತಮರೇ. ಹುಷಾರಾಗಿ ನೋಡ್ಕೊಳ್ಳಿ. ಟೈಮ್ಗೆ ಮಾತ್ರೆ ತಪ್ಪದೆ ಕೊಡಿ ಅಂತ ಹೇಳಿದ್ದಾರೆ. ಅದು ಅಲ್ಲದೆ ನ್ಯಾಚುರೋಥೆರಪಿ ಟ್ರೀಟ್ಮೆಂಟ್ ಸೆಂಟರ್ಗೆ ಆದಷ್ಟು ಬೇಗ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ, ನೀವು ವರಿ ಮಾಡ್ಕೋಬೇಡಿ. ಅಮ್ಮನ ಜೊತೆ ಯಾರಾದರೂ ಒಬ್ರು ಇರಲೇಬೇಕಲ್ವಾ? ನಾನು ಬೇರೆ ಇಲ್ಲಿದ್ದೀನಿ, ಏನು ಮಾಡೋದೀಗ? ಸೃಜನ್ ಇದ್ದಾರಲ್ಲ, ಅತ್ತೆ ಜೊತೆ ಅವ್ರನ್ನ ಕಳಿಸ್ಕೊಡ್ತೀನಿ. ಅವರಿದ್ರೆ ನಾವಿದ್ದ ಹಾಗೆ, ಏನು ತೊಂದರೆ ಇಲ್ಲ. ಒಳ್ಳೇದು, ಹಾಗೆ ಮಾಡಿ. ಸೃಜನ್ನ ಅಮ್ಮನ ಜೊತೆ ಕಳಿಸ್ಕೊಡಿ. ಇಂಥ ಟೈಮಲ್ಲಿ ನಾನು ಅಲ್ಲಿರೋಕ್ಕಾಗ್ತಾ ಇಲ್ವಲ್ಲ, ನನಗೆ ಅದೇ ಫೀಲ್ ಆಗ್ತಾ ಇದೆ. ಗೌತಮರೇ, ನಾವೆಲ್ಲರೂ ಇದೀವಲ್ಲ, ನಾವು ನೋಡ್ಕೋತೀವಿ, ನೀವು ವರಿ ಮಾಡ್ಕೋಬೇಡಿ. ಅಂದಾಗೆ ಇವತ್ತು ಶಾಕುಂತಲಾ ಅತ್ತೆ ಬರ್ತ್ಡೇ, ನೆನಪಿದ್ಯಾ? ವಿಶ್ ಮಾಡಿದ್ರಾ? ಅಯ್ಯೋ, ಈ ವರ್ಕ್ ಟೆನ್ಷನಲ್ಲಿ ಮರ್ತೇ ಹೋಗ್ಬಿಟ್ಟಿದ್ದೀನಲ್ರಿ. ನನ್ಗೆ ಗೊತ್ತು ನೀವು ಕೆಲಸದ ಒತ್ತಡದಲ್ಲಿ ಇರ್ತೀರಾ ಅಂತ, ಅದಕ್ಕೆ ನಿಮ್ಮ ಗಮನಕ್ಕೆ ತಂದೆ. ಅಯ್ಯೋ, ನೀವು ಹೇಳಿದ್ದು ಒಳ್ಳೇದಾಯ್ತು. ನಾನು ಈಗಲೇ ಅಮ್ಮನಿಗೆ ಫೋನ್ ಮಾಡಿ ವಿಶ್ ಮಾಡ್ತೀನಿ. ನಾನು ಅಲ್ಲಿದ್ದಿದ್ದರೆ ಅಟ್ಲೀಸ್ಟ್ ಒಂದು ಪಾರ್ಟಿನಾರು ಅರೇಂಜ್ ಮಾಡ್ಬೋದಾಗಿತ್ತು. ಅದು ಆಗ್ತಾ ಇಲ್ಲ. ಅಮ್ಮನಿಗೆ ಹುಷಾರಿಲ್ಲ, ಅಲ್ಲಿ ನೋಡ್ಕೊಳಕ್ಕಾಗ್ತಾ ಇಲ್ಲ, ಆ ಬೇಜಾರು. ಜೊತೆಗೆ ಅಮ್ಮನಿಗೆ ಬರ್ಡೇ ವಿಶ್ ಮಾಡಲಿಲ್ಲ, ಪಾರ್ಟಿ ಮಾಡೋಕ್ಕಾಗ್ತಾ ಇಲ್ಲ, ಆ ಬೇಜಾರು ಬೇರೆ. ಗೌತಮ್ ಅವರೇ, ಬೇಜಾರು ಮಾಡ್ಕೋಬೇಡಿ, ನಾನಿದ್ದೀನಲ್ವಾ. ನಿಮ್ಮ ಪರವಾಗಿ ನಾನು ಒಂದು ಚಿಕ್ಕದಾಗಿ ಗೆಟ್ ಟುಗೆದರ್ ಅರೇಂಜ್ ಮಾಡಿ ಕೇಕ್ ಕಟ್ ಮಾಡಿಸ್ತೀನಿ. ಓಕೆ? ಥ್ಯಾಂಕ್ ಯು ಸೋ ಮಚ್.
ನಾನು ಇಲ್ಲದೆ ಇದ್ರು ನನ್ನ ಪರವಾಗಿ ನೀವೆಲ್ಲಾನು ಕೇರ್ ತಗೋತಾ ಇರೋದಕ್ಕೆ. ಗೌತಮ್ ಅವರೇ, ಅದರಲ್ಲಿ ಏನಿದೆ? ನೀವು ನಮಗೋಸ್ಕರ ಎಷ್ಟೆಲ್ಲ ಮಾಡಲ್ಲ, ಎಷ್ಟೆಲ್ಲ ಜವಾಬ್ದಾರಿನ ನಿಮ್ಮ ಮೈ ಮೇಲೆ ಹೇಳ್ಕೊಂಡಿದ್ದೀರಾ. ಅದ್ರ ಮುಂದೆ ಇದೆಲ್ಲ ಏನೂ ಇಲ್ಲ. ನೋಡಿ, ನೀವು ಮನೆ ಕಡೆ ಗಮನ ಕೊಡಬೇಡಿ, ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ. ಹಾಂ, ಆಗಾಗ ಕಾಲ್ ಮಾಡಿ ನನ್ನ ಯೋಗಕ್ಷೇಮ, ಮಗು ಯೋಗಕ್ಷೇಮ ವಿಚಾರಿಸಿ, ಅಷ್ಟು ಸಾಕು. ನಾನು ಎಷ್ಟೇ ಬ್ಯುಸಿ ಇದ್ರೂ ಆ ಕೆಲಸ ಮಾಡ್ತಾನೇ ಇರ್ತೀನಿ. ನನ್ನ ಮನಸ್ಸು ತಡಿಬೇಕಲ್ಲ, ನನ್ನ ಮನಸ್ಸೆಲ್ಲ ಮನೆ ಕಡೆ ತುಡಿತಾನೇ ಇರುತ್ತೆ. ಅದು ನನಗೆ ಗೊತ್ತು ಬಿಡಿ. ಸರಿ, ಶಾಕುಂತಲಾ ಅತ್ತೆಗೆ ಕಾಲ್ ಮಾಡಿ ವಿಶ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಈಗಲೇ ವಿಶ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್. ನಿಮ್ಮನ್ನು ನೋಡಕ್ಕಂತಾನೆ ಬರ್ತಿದ್ದೆ. ನನ್ನನ್ನ ಯಾಕಮ್ಮ? ಇವತ್ತು ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನದು? ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅತ್ತೆ. ಥ್ಯಾಂಕ್ ಯು. ಇವತ್ತು ನಿಮ್ಮ ಬರ್ತ್ಡೇ ಅಂತ ಮನೇಲೆ ಚಿಕ್ಕದಾಗಿ ಗೆಟ್ ಟುಗೆದರ್ ಅರೇಂಜ್ ಮಾಡಿದ್ದೀನಿ. ಗೆಟ್ ಟುಗೆದರಾ? ಅಷ್ಟೇ ಅಲ್ಲ ಅತ್ತೆ, ನಿಮ್ಮ ಫ್ರೆಂಡ್ಸನ್ನೆಲ್ಲ ಇನ್ವೈಟ್ ಮಾಡಿದ್ದೀನಿ. ಗೌತಮ್ ಅವರೇ ಕಾಂಟ್ಯಾಕ್ಟ್ ಕಳಿಸಿದ್ರು, ಅವ್ರ ಪರವಾಗಿ ನಾನು ಇನ್ವೈಟ್ ಮಾಡಿದ್ದೀನಿ. ಇಷ್ಟೆಲ್ಲ ತೊಂದರೆ ಯಾಕಮ್ಮ ತಗೊಳಕ್ ಹೋದೆ? ಅದ್ರ ಅಗತ್ಯ ಏನಿತ್ತು? ಇರ್ಲಿ ಬಿಡಿ ಅತ್ತೆ, ನಮ್ಮ ಖುಷಿಗೆ ಏನೋ ಮಾಡ್ತಿದ್ದೀವಿ, ಪ್ಲೀಸ್ ಬೇಡ ಅಂತ ಹೇಳಬೇಡಿ. ಅದು ಅಲ್ಲದೆ ಮನೇಲಿ ಒಂದ್ರ ಮೇಲೆ ಒಂದು ಬ್ಯಾಡ್ ಇನ್ಸಿಡೆಂಟ್ಸ್ ನಡೀತಾನೆ ಇದೆ. ಅದರಿಂದ ನಿಮಗೆ ತುಂಬಾನೇ ಸ್ಟ್ರೆಸ್ ಆಗಿರುತ್ತೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಒಂದು ಇಡೀ ದಿನ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಮೈಂಡು ಫ್ರೆಶ್ ಆಗುತ್ತೆ. ಒಂದು ಗೆಟ್ ಟುಗೆದರಿಂದ ಇಷ್ಟೊಂದು ಬೆನಿಫಿಟ್ಸ್ ಇರುತ್ತೆ ಅಂದರೆ ಅದನ್ನ ಯಾಕೆ ಮಾಡಬಾರ್ದು? ಸರಿ, ನಿಮ್ಗೆಲ್ಲ ಖುಷಿ ಆಗತ್ತೆ ಅಂದ್ರೆ ಮಾಡಿ, ನಂದೇನು ಅಭ್ಯಂತರ ಇಲ್ಲ. ಆಕ್ಚುಲಿ ಅತ್ತೆ, ಇದು ಗೌತಮ್ ಅವರ ಆಸೆ. ಅವ್ರು ಹೇಳಿದ್ದೇನೆ ನಾನು ಮಾಡ್ತಿದ್ದೀನಿ. ಅವ್ರಿಗೆ ನಿಮ್ಮ ಮೇಲೆ ಅಷ್ಟೊಂದು ಗೌರವ, ಪ್ರೀತಿ. ಗೊತ್ತಮ್ಮ, ಅವನು ಮೊದಲಿಂದನೂ ಹಾಗೆ. ಎಲ್ರದ್ದು ಒಂದು ತೂಕ ಅಂದರೆ ಅವನದೇ ಒಂದು ತೂಕ. ನಾನು ಅಂತಲ್ಲಮ್ಮ, ಎಲ್ರ ಬಗ್ಗೆನೂ ಅವನಿಗೆ ಕೇರ್, ಕನ್ಸರ್ನ್. ಅಂಥವನು ನನ್ನ ಹೊಟ್ಟೆಲಿ ಹುಟ್ಟಿಲ್ವಲ್ಲ, ಅದೇ ನನಗೆ ಬೇಜಾರು. ಅತ್ತೆ, ಯಾಕೆ ಬೇಜಾರು ಮಾಡ್ಕೋತೀರಾ? ಅವ್ರು ಈಗಲೂ ನಿಮ್ಮ ಮಗನೇ ಅಲ್ವಾ? ಅವ್ರ ಮನಸ್ಸಲ್ಲಿ ಭಾಗ್ಯ ಅತ್ತೆಗೆ ಯಾವ ಸ್ಥಾನ ಇದೆಯೋ ನಿಮಗೂ ಅದೇ ಸ್ಥಾನ ಇದೆ. ಅದು ಯಾವತ್ತೂ ಬದಲಾಗಲ್ಲತ್ತೆ. ಅದು ನನಗೂ ಗೊತ್ತು. ಆ ಧೈರ್ಯದ ಮೇಲೆ ನಾನು ಇಷ್ಟೆಲ್ಲ ಆಟ ಆಡ್ತಾ ಇರೋದು. ನನ್ನ ಪಾಲಿಗೆ ಕಾಳ ದಾಳ ಎಲ್ಲ ಅವನೇ. ಅತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲಮ್ಮ, ಹಾಗೆ ಗೌತಮ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ. ತುಂಬ ಗ್ರೇಟ್ ಅವನು. ನಿಜ ಅತ್ತೆ, ನೀವು ಅಷ್ಟೇ ಅತ್ತೆ, ನೀವು ಗ್ರೇಟು. ಈ ಮನೆಗೆ ಸ್ಟ್ರಾಂಗೆಸ್ಟ್ ಪಿಲ್ಲರ್ ನೀವು. ಯಾಕಂದರೆ ನಿಮ್ಮ ಕಾಂಟ್ರಿಬ್ಯೂಷನ್ ಅಷ್ಟಿದೆ. ತುಂಬಾ ದೊಡ್ಡ ಮಾತಮ್ಮ. ಅಂಥದ್ದೇನೂ ಇಲ್ಲ. ನನ್ನ ಜವಾಬ್ದಾರಿನ ನಾನು ನಿಭಾಯಿಸಿದ್ದೀನಿ ಅಷ್ಟೇ. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ರು ಇದನ್ನೇ ಮಾಡ್ತಾಯಿದ್ರು. ಅತ್ತೆ, ಹಾಗೆ ಹೇಳೋದು ನಿಮ್ಮ ದೊಡ್ಡ ಗುಣ. ಸರಿಮ್ಮ, ಏನೇನು ಅರೇಂಜ್ಮೆಂಟ್ಸ್ ಮಾಡಬೇಕೋ ಅದನ್ನೆಲ್ಲ ಮಾಡ್ಕೊ. ಹಾಗೆ ಗೌತಮ್ ಫೋನ್ ಮಾಡಿದರೆ ಥ್ಯಾಂಕ್ಸ್ ಹೇಳಿದೆ ಅಂತ ಹೇಳ. ಅತ್ತೆ, ಅವರೇ ನಿಮಗೆ ಕಾಲ್ ಮಾಡ್ತಾರೆ, ನೀವೇ ಹೇಳ್ಬೋದು. ಓಕೆ. ಈ ಗೆಟ್ ಟುಗೆದರ್ ಒಂದು ನೆಪ ಅಷ್ಟೇ ಅತ್ತೆ. ನಿಮ್ಮ ಬಾಯಲ್ಲೇ ಪಂಕಜ ಯಾರು ಅಂತ ಬಾಯಿ ಬಿಡಿಸ್ತೇನೆ.